ಉಪವಿಭಾಗದ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಏನು ಸರಿಸುಮಾರು 50 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂತ 50ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಹೊಸಕೋಟೆ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಏನು ಒಂದು ಸ್ಥಳೀಯವಾಗಿ ಒಂದು ಕಳ್ಳತನ ಮಾಡುವಂಥ ನಿಟ್ಟಿನಲ್ಲಿ ಒಂದು ಸ್ಥಳೀಯ ಆರೋಪಿಗಳು ಬಂಧಿಸುವಲ್ಲಿ ಹೊಸಕೋಟೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ನರಸಿಂಹಮೂರ್ತಿ ಹಾಗೂ ಪ್ರಸಾದ್ ಅನ್ನುವಂಥ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಒಂದು ಕಳ್ಳತನ ಪ್ರಕರಣಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪೊಲೀಸ್ ಠಾಣೆ 50ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ ಬೇಕಾಗಿರುವಂಥ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಬಹುತೇಕ ಏನು ಒಂದು ವಿವಿಧ ಬ್ರಾಂಡ್ಗಳ ಸ್ಪೆಂಡರ್ ಪ್ಲಸ್ ಆಗಿರ್ಬೋದು, ಪ್ಯಾಷನ್ ಆಗಿರ್ಬೋದು, ಬುಲೆಟ್ ಆಗಿರ್ಬೋದು, ಹೋಂಡಾ ಯೂನಿಕಾರ್ನ್ ಆಗಿರ್ಬೋದು, ಇನ್ನಿತರೆ ಏನು ಒಂದು ಆಯಕಟ್ಟುಗಳಲ್ಲಿ ನಿಲ್ಲಿಸಿರುವಂಥ ಗಾಡಿಗಳನ್ನು ಒತ್ತೋಗುತ್ತಿದ್ದಂಥ ಕಳ್ಳರು ನೆರೆಯ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮಾರಾಟ ಮಾಡ್ತಿದ್ರು. ಏನು ಈ ಒಂದು ನೆರೆಯ ರಾಜ್ಯದಲ್ಲಿ ಕಳ್ಳರು ಏನು ರೈತಾಪಿ ವರ್ಗಕ್ಕೆ ಮಾರಾಟ ಮಾಡ್ತಿದ್ದಂಥ ಕಳ್ಳರ ಒಂದು ಎಡೆಮರೆ ಕಟ್ಟುವಲ್ಲಿ ಹೊಸಕೋಟೆ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಈಗಾಗಲೇ ಏನು ಒಂದು 20ಕ್ಕೂ ಹೆಚ್ಚು ಪೊಲೀಸ್ ಸ್ಟೇಷನ್ಗಳಲ್ಲಿ ಒಂದು ಈ ಆರೋಪಿಗಳು ಬೇಕಾಗಿದ್ದಂಥ ಆರೋಪಿಗಳನ್ನು ಹೊಸಕೋಟೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಯಶಸ್ವಿಯಾಗಿ ಬಂಧನ ಮಾಡಲಿಕ್ಕೆ ಯಶಸ್ವಿಯಾಗಿರುವಂಥದ್ದು. ಇನ್ನು ಏನು ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ದೊಡ್ಡ ಮಟ್ಟದಲ್ಲಿ ಏನು ಒಂದು ಡಿಸ್ಪ್ಲೇಗೆ ಪೊಲೀಸರು ಆಯೋಜನೆ ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಸಿಬ್ಬಂದಿಗೆ ಅಭಿನಂದನೆ ಕೂಡ ಸಲ್ಲಿಸಿರುವಂಥದ್ದು. ಒಟ್ಟಾರೆಯಾಗಿ ಏನು ಕಳ್ಳರು ಚಾಪೆ ಕೆಳಗಡೆ ನುಗ್ಗಿದ್ರೆ, ಒಂದು ಆರೋಪಿಗಳು ಚಾಪೆ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿ ಒಂದು ಆರೋಪಿಗಳು ಬಂಧಿಸಿ ಪರಪ್ಪನಗರದಲ್ಲಿ ಮುದ್ದೆ ಮುರಿಸುವಂಥ ಕಾರ್ಯಕ್ಕೆ ಕಳಿಸಿರುವಂಥದ್ದು. ಹೊಸಕೋಟೆಯಿಂದ ರಾಮು, ಅಶ್ವವೇಗ ನ್ಯೂಸ್, ಹೊಸಕೋಟೆ.